ವಕ್ಫ್ ಕಾಯ್ದೆಗೆ ತರುತ್ತಿರುವ ತಿದ್ದುಪಡಿಯನ್ನ ವಿರೋಧಿಸಿ ಕೊಡಗಿನ ವಿರಾಜಪೇಟೆಯಲ್ಲಿ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ವಿರಾಜಪೇಟೆಯ ಗಡಿಯಾರ ಕಂಬದ ಬಳಿ ನೆರೆದ ಎಸ್ಡಿಪಿಐ ಮುಖಂಡರು ಹಾಗೂ ಕಾರ್ಯಕರ್ತರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವಕ್ಫ್ ತಿದ್ದುಪಡಿ ಮಸೂದೆ ತಿರಸ್ಕರಿಸಿ ಮಸೂದೆಯನ್ನು ಸುಡುವ ಮುಖಾಂತರ ಆಕ್ರೋಶ ಹೊರಹಾಕಿದರು. ವಕ್ಫ್ ಮಂಡಳಿ ವಿರುದ್ಧ ಇರುವವರು ದೇಶದ್ರೋಹಿಗಳೇ ಹೊರತು ದೇಶಭಕ್ತರಲ್ಲ ಅಂತ ಘೋಷಣೆ ಕೂಗಿದ್ರು. ರಾಯಚೂರು ಜಿಲ್ಲೆಗೆ ಏಮ್ಸ್ ನೀಡುವಂತೆ ಕಳೆದ 1111 ದಿನಗಳಿಂದ ನಿರಂತರವಾಗಿ ಹೋರಾಟ ನಡೆಸಲಾಗುತ್ತಿದೆ. ನಗರದ ಮಹಾತ್ಮ ಗಾಂಧಿ ಪ್ರತಿಮೆ ಎದುರು ಏಮ್ಸ್ ಹೋರಾಟ ಸಮಿತಿ ನೇತೃತ್ವದಲ್ಲಿ ಧರಣಿ ನಡೆಸಲಾಗುತ್ತಿದೆ. 1111 ದಿನದ ಹೋರಾಟಕ್ಕೆ ತಾತನ ಜೊತೆಗೆ ಬಂದ 3 ವರ್ಷದ ಮಗು ಕೂಡ ಏಮ್ಸ್ಗಾಗಿ ಘೋಷಣೆ ಕೂಗಿದೆ. ಹಿಂದುಳಿದ ರಾಯಚೂರು ಜಿಲ್ಲೆಗೆ ಏಮ್ಸ್ ನೀಡುವಂತೆ ಪಟ್ಟು ಹಿಡಿದು ಜನರು ಕುಳಿತಿದ್ದಾರೆ. ಆಧುನಿಕ ಭಗೀರಥಿ ಗೌರಿ ನಾಯ್ಗೆ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡುವ ಆಸೆ ಇತ್ತು. ಆದರೆ ದುಡ್ಡಿನ ಕೊರತೆಯಿಂದ ಅಲ್ಲಿಗೆ ಹೋಗುವುದು ಕಷ್ಟವೆಂದು ತನ್ನ ಮನೆಯಂಗಳದಲ್ಲಿ ಮತ್ತೊಂದು ಬಾವಿ ತೋಡಿ ಗಂಗಾ ಸ್ನಾನಕ್ಕೆ ಗೌರಿ ಸಿದ್ಧತೆ ಮಾಡಿಕೊಂಡಿದ್ದಾಳೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಗಣೇಶನಗರದ ನಿವಾಸಿ 56 ವರ್ಷದ ಗೌರಿ ನಾಯ್ಕ್ 40 ಅಡಿ ಆಳದ ಬಾವಿ ಕೊರೆದಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಮನೆಯ ಹಿಂಭಾಗದ ಚಿಕ್ಕ ಜಾಗದಲ್ಲಿ ಏಕಾಂಗಿಯಾಗಿ ಬಾವಿ ತೋಡೋದಕ್ಕೆ ಪ್ರಾರಂಭಿಸಿದ್ರು. 2 ತಿಂಗಳ ಕಾಲ ಬಾವಿ ತೋಡಿ 40 ಅಡಿ ಆಳದಲ್ಲಿ ಗಂಗಾಜಲ ಉಕ್ಕುವಂತೆ ಮಾಡಿದ್ರು. ಇಂದು ಬಾವಿಯಲ್ಲಿ ತುಂಬಿದ ಜಲಕ್ಕೆ ಪೂಜೆ ಸಲ್ಲಿಸಿದ್ದಾರೆ. ಫೆಬ್ರವರಿ 26ರಂದು ಶಿವರಾತ್ರಿ ದಿನ ಈ ವಿಶೇಷ ಗಂಗೆಯಲ್ಲಿ ಗೌರಿ ನಾಯ್ಕ್ ಪವಿತ್ರ ಸ್ನಾನ ಮಾಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.